ಬೆಳಗಾವಿಯಲ್ಲಿ ಯುವ ಕರ್ನಾಟಕ ಭೀಮಸೇನೆಯ ವತಿಯಿಂದ ಇಂದು ಮತ್ತೊಂದು ಪ್ರೇಮ ವಿವಾಹವನ್ನು ಮಾಡಲಾಗಿದೆ. ಬೆಳಗಾವಿಯ ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನವನದಲ್ಲಿ ಯುವ ಕರ್ನಾಟಕ ಭೀಮಸೇನೆಯ ವತಿಯಿಂದ ಇಂದು ಮತ್ತೊಂದು ಪ್ರೇಮ ವಿವಾಹವನ್ನು ಮಾಡಲಾಯಿತು. ನವಲಗುಂದ ತಾಲೂಕಿನ ಶಾನವಾಡದ ಬಸವರಾಜ್ ನಡುವಿನ ಮನಿ ಮತ್ತು ನವಲಗುಂದ ತಾಲೂಕಿನ ಅಶ್ವಿನಿ ಮಾದಾರ್ ಕಳೆದ 4 ವರ್ಷಗಳಿಂದ ಪ್ರೀತಿಸುತ್ತಿದ್ದರು. ಆದರೆ ಮನೆಯವರು ಒಪ್ಪದ ಕಾರಣ ಯುವ ಕರ್ನಾಟಕ ಭೀಮಸೇನೆಯ ಮೊರೆ ಹೋಗಿದ್ರು. ಈ ಹಿನ್ನೆಲೆ ಇಬ್ಬರ ವಯಸ್ಸು ಇನ್ನುಳಿದ ಮಾಹಿತಿಯನ್ನು ಪರಿಶೀಲಿಸಿ ಯುವ ಕರ್ನಾಟಕ ಭೀಮಸೇನೆಯ ಪ್ರವೀಣ್ ಮಾದಾರ್ ನೇತೃತ್ವದಲ್ಲಿ ವಿವಾಹವನ್ನು ಮಾಡಿಸಲಾಗಿದೆ. ಮದುವೆಯಾದ ನವ ದಂಪತಿಗಳಾದ ಬಸವರಾಜ್ ನಡುವಿನ ಮನಿ ಮತ್ತು ಅಶ್ವಿನಿ ಮಾದಾರ್ ಮದುವೆಯನ್ನ ಮಾಡಿಸಿದ ಸಂಘಟನೆಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದು, ಇಬ್ಬರೂ ಚೆನ್ನಾಗಿ ಸಂಸಾರವನ್ನು ಮಾಡಿಕೊಂಡು ಅನ್ಯೋನ್ಯವಾಗಿ ನಡೆದುಕೊಂಡು ಹೋಗುತ್ತೇವೆ ಎಂದಿದ್ದಾರೆ. ಇನ್ನು ಯುವ ಕರ್ನಾಟಕ ಭೀಮಸೇನೆಯ ಪ್ರಮುಖರಾದ ಪ್ರವೀಣ್ ಮಾದಾರ್ ಅವರು 4 ವರ್ಷದಿಂದ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಬಸವರಾಜ ನಡುವಿನ ಮನಿ ಮತ್ತು ಅಶ್ವಿನಿ ಮಾದಾರ್ ಪ್ರೀತಿಸುತ್ತಿದ್ದರು. ಇವರ ಆಧಾರ್ ಕಾರ್ಡ್ ಪರಿಶೀಲಿಸಿ ಮದುವೆ ಮಾಡಿದ್ದು, ಸಬ್ ರಿಜಿಸ್ಟ್ರಾರ್ ಮದುವೆ ಕೂಡ ಮಾಡಲಾಗಿದೆ. ಕುಟುಂಬಸ್ಥರು ಇವರಿಗೆ ಯಾವುದೇ ರೀತಿ ತೊಂದರೆ ತಕರಾರು ಮಾಡದಂತೆ ಕ್ರಮ ಕೈಗೊಳ್ಳಲು ಧಾರವಾಡ SP ಅವರಿಗೆ ಮನವಿ ಮಾಡಲಾಗಿದೆ ಎಂದರು. ಕಳೆದ ಬಾರಿ ಅಂತರ್ಜಾತಿ ವಿವಾಹವನ್ನು ಮಾಡಿಸಿದ್ದ ಯುವ ಕರ್ನಾಟಕ ಭೀಮಸೇನೆ ಈಗ ಮತ್ತೊಂದು ವಿನೂತನ ವಿವಾಹವನ್ನು ಮಾಡಿಸಿದೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಬಸವರಾಜ್ ನಡುವಿನ ಮನಿ ಮತ್ತು ಅಶ್ವಿನಿ ಮಾದಾರ್ ಇಬ್ಬರೂ ಕೂಡ ಪರಸ್ಪರ ಸುಮಾರು ವರ್ಷಗಳಿಂದ ಪ್ರೀತಿಸುತ್ತಿದ್ದು, ಹುಡುಗನ ಮನೆಯಲ್ಲಿ ಹುಡುಗಿಗೋಸ್ಕರ ಪ್ರೇಮ ಆಗಲು ತಿಳಿಸಿದಾಗ ಅವರು ಒಪ್ಪದೇ ಇದ್ದ ಕಾರಣ ನಮ್ಮ ಬಳಿ ಬಂದು ಯುವ ಕರ್ನಾಟಕ ಭೀಮಸೇನೆ ಸಂಘಟನೆಗೆ ವಿನಂತಿ ಮಾಡಿಕೊಂಡಾಗ ಅವಾಗ ಅವರ ಎಲ್ಲಾ ದಾಖಲಾತಿಗಳನ್ನು ನಾವು ಪರಿಶೀಲಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅವರ ಸಮ್ಮುಖದಲ್ಲಿ ಇಬ್ಬರು ನವ ದಂಪತಿಗಳನ್ನ ಒಂದು ಮಾಡಿರುತ್ತೇವೆ. ಅದಕ್ಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಧಾರವಾಡ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳಿಗೆ, ಅಶ್ವಿನಿ ಮಾದಾರ್ ಹಾಗೂ ಇನ್ನುಳಿದ ಕುಟುಂಬಸ್ಥರು ಯಾವುದೇ ರೀತಿ ಈ ವಿಚಾರಕ್ಕೆ ತಕರಾರು ಮತ್ತು ತೊಂದರೆ ಕೊಡಬಾರದು. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ವರಿಷ್ಠ ಅಧಿಕಾರಿಗಳು, ಧಾರವಾಡ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳು ಈ ಪ್ರೇಮಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದೊಂದಿಗೆ ನಾವು ಪ್ರೀತಿ ಮತ್ತು ಪ್ರೇಮವನ್ನು ಮಾಡಿರುತ್ತೇವೆ. ಹಾಗಾಗಿ ಇವ್ರಿಗೆಲ್ರಿಗೂ ಕೂಡ ಸಪೋರ್ಟ್, ಸಹಾಯ ಸಹಕಾರ ಮಾಡ್ಬೇಕಂತ ನಾವು ಈ ಮೂಲಕ ತಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಮರ್ಯಾದೆ ಹತ್ಯೆ, ಯಾಕೋ ಅಂತರ್ಜಾತೀಯ ವಿವಾಹ ಆಗಿದ್ದು ಅಲ್ಲಿ ಮರ್ಯಾದೆ ಹತ್ಯೆ ಆಗೈತಿ. ಅದಕ್ಕಾಗಿ ಇವ್ರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆ ತೊಂದರೆ ಆದಲ್ಲಿ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ. ಮತ್ತ ಅಂತವ್ರ ವಿರುದ್ಧ ಯಾರೇ ಆಗ್ಲಿ ಅವ್ರ ಗಲ್ಲು ಶಿಕ್ಷೆ ವಿಧಿಸ್ಬೇಕಂದ್ರೆ ನಾವು ಹೋರಾಟ ನಿನ್ನೆನೂ ಕೂಡ ಮಾಡಿದೀವಿ, ಈಗೂ ಕೂಡ ಇನ್ನು ಮುಂದೆ ಕೂಡ ನಮ್ಮ ಹೋರಾಟ ಇರುತ್ತೆ. ಇಂಥ ಅಂತರ್ಜಾತೀಯ ವಿವಾಹಕ್ಕೆ ಯಾಕಂದ್ರೆ ಇದು ಒಂದೇ ಸಮುದಾಯದ ಹೆಣ್ಮಗಳು, ಹುಡುಗ ಮತ್ತು ಹುಡುಗಿ ಒಂದೇ ಸಮುದಾಯದಾಗಿದ್ರು. ಅದಕ್ಕಾಗಿ ಇವ್ರಿಬ್ರು ಕೂಡ ತಾವು ಹೊಂದಾಣಿಕೆ ಮಾಡಿಕೊಂಡು ಇವರು ಸಹಾಯ ಸಹಕಾರ ಮಾಡ್ಬೇಕಂತ ನಾ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಬಸವರಾಜ್ ನಡುವಿನ ಮನಿ, ಅಶ್ವಿನಿ ಮತ್ತು ಅಶ್ವಿನಿ ಮಾದಾರ್ ಮಾದಿಗ ಸಮುದಾಯ, ಒಂದೇ ಕಾಸ್ಟ್. ಕೃಷ್ಣ, KMM ನ್ಯೂಸ್, ಬೆಳಗಾವಿ.